ದರ್ಶನ್ಗೆ ರಾಜಾತಿಥ್ಯ ಸಿಕ್ಕಿದ್ದು ಸರ್ಕಾರಕ್ಕೆ ತೀವ್ರ ಮುಜುಗರ ತಂದಿದೆ. ಪರಪ್ಪನ ಅಗ್ರಹಾರ ಜೈಲಿನತ್ತ ಗೃಹ ಸಚಿವರು ದೌಡಾಯಿಸ್ತಾ ಇದ್ದಾರೆ. ವಿಧಾನಸೌಧದಿಂದ ಪರಪ್ಪನ ಅಗ್ರಹಾರಕ್ಕೆ ತೆರಳಿದ್ದಾರೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್. ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೊಡಲಾಗ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಹೊರಬಂದಿರುವಂತಹ ಫೋಟೋ ವಿಡಿಯೋಗಳು ಭಾರಿ ಮುಜುಗರ ತಂದಿದೆ. ಡಿಜಿ ಅಲೋಕ್ ಮೋಹನ್ ಜೊತೆ ಚರ್ಚಿಸಿದ್ರು ಹೋಮ್ ಮಿನಿಸ್ಟರ್. ಚರ್ಚೆ ಮುಗಿಸಿ ಈಗ ಪರಪ್ಪನ ಅಗ್ರಹಾರ ಜೈಲಿಗೆ ತೆರಳಿದ್ದಾರೆ. ಜೈಲಿನಲ್ಲಿ ತಾವೇ ಖುದ್ದು ಪರಿಶೀಲನೆ ನಡೆಸೋದಕ್ಕೆ ಮುಂದಾಗ್ತಾರೆ ಸಚಿವ ಪರಮೇಶ್ವರ್. 7 ಮಂದಿ ಜೈಲಿನ ಸಿಬ್ಬಂದಿಗಳನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಮಾನತು ಮಾಡಿರುವುದಾಗಿ ಈಗಾಗಲೇ ಮಾಧ್ಯಮಕ್ಕೆ ತಿಳಿಸಿದ್ರು ಹೋಮ್ ಮಿನಿಸ್ಟರ್. ಈ ಪ್ರಕರಣ ಭಾರಿ ಗಂಭೀರ ಸ್ವರೂಪ ಪಡೆದುಕೊಂಡಿದೆ. ಸಿಎಂ ತಾಕೀತು ಮಾಡಿದ್ದಾರೆ, ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಇದರ ಬೆನ್ನಲ್ಲೇ ಡಿಜಿ ಅಲೋಕ್ ಮೋಹನ್ ಜೊತೆ ಚರ್ಚೆ ನಡೆಸಿದಂತಹ ಹೋಮ್ ಮಿನಿಸ್ಟರ್ ಈಗ ತಾವೇ ಖುದ್ದು ಪರಿಶೀಲನೆ ನಡೆಸೋದಕ್ಕೆ ಪರಪ್ಪನ ಅಗ್ರಹಾರ ಜೈಲಿಗೆ ತೆರಳಿದ್ದಾರೆ ಗೃಹ ಸಚಿವರು. ಜೈಲಿನಲ್ಲಿ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ದರ್ಶನ್ಗೆ ಕೊಡಲಾಗ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಹೊರಬಿತ್ತು ಈ ಫೋಟೋ. ಮೊಬೈಲ್ ಕೂಡ ಸಿಗುತ್ತೆ, ವಿಡಿಯೋ ಕಾಲ್ ಮಾಡಬಹುದು ಅನ್ನೋದು ಸ್ಪಷ್ಟ ಆಯಿತು. ಈಗ ಪರಿಶೀಲನೆಗೆ ಖುದ್ದು ಹೋಮ್ ಮಿನಿಸ್ಟರ್ ತೆರಳಿದ್ದಾರೆ. ಇಷ್ಟಕ್ಕೂ ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯದ ವ್ಯವಸ್ಥೆ ಮಾಡಿದ ಹೇಗೆ? ಸಿಸಿಟಿವಿಗಳಿರುತ್ತೆ, ಅಧಿಕಾರಿಗಳ ಕಣ್ಣು ತಪ್ಪಿಸಿ ಹೇಗೆ ಸಾಧ್ಯ ಆಯಿತು? ಹಾಗಿದ್ರೆ ಕಿಲ್ಲಿಂಗ್ ಸ್ಟಾರ್ಗೆ ಸ್ಟಾರ್ ಟ್ರೀಟ್ಮೆಂಟ್ ಕೊಟ್ಟಿದ್ದು ಹೇಗೆ? ಈ ರಾಜಾತಿಥ್ಯದ ಬಗ್ಗೆ ಸುವರ್ಣ ನ್ಯೂಸ್ ನಲ್ಲಿ ಇನ್ನಷ್ಟು ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಗಳು. ಯಾರು ಹಾಗಿದ್ರೆ ಈ ಸೌಲಭ್ಯ ಕೊಟ್ಟಿದ್ದು ಅಂತ ನೋಡ್ತಾ ಹೋದ್ರೆ ಜೈಲಧಿಕಾರಿಗಳೇ ದರ್ಶನ್ಗೆ ವಿಶೇಷ ಸೌಲಭ್ಯ ಕೊಟ್ಟದ್ದು. ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ ಅಣತಿಯಂತೆ ದರ್ಶನ್ಗೆ ರಾಜಾತಿಥ್ಯ ಸಿಗ್ತಾ ಹಾಗಿದೆ. ಸ್ಪೆಷಲ್ ಸೆಲ್ ಬ್ಯಾರಕ್ ನಂಬರ್ 10ರಲ್ಲಿರೋದು ದರ್ಶನ್. ಆದ್ರೆ ಯಾವುದೋ ರೆಸಾರ್ಟ್ ನಲ್ಲಿ ಪಾರ್ಟಿ ಮಾಡ್ತಾ ಇರೋ ಹಾಗೆ ಹೊರಗಡೆ ಆರಾಮಾಗಿ ಕುಳಿತು ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಮತ್ತು ಕುಳ್ಳ ಸೀನಾ ಅವರ ಮ್ಯಾನೇಜರ್ ನಾಗರಾಜ್ ಎಲ್ಲ ಕುಳಿತು ಟೀ ಪಾರ್ಟಿ ಮಾಡ್ತಿರೋದನ್ನ ನೋಡ್ತಾ ಇದ್ದೀವಿ. ಕೈಯಲ್ಲಿ ಸಿಗರೇಟು. ಜೈಲಲ್ಲಿದ್ದಾರೆ ಅನ್ನುವಂಥದ್ದು ಯಾವ ಲಕ್ಷಣವೂ ಇಲ್ಲ. ಹಾಗಿದ್ರೆ ಅಧಿಕಾರಿಗಳೇ ಅವರಿಗೆ ಸಾಥ್ ಕೊಟ್ಟ. 2 ದಿನಗಳ ಹಿಂದಷ್ಟೇ ಜೈಲಿನಲ್ಲಿ ಸಿಸಿಬಿ ಅಧಿಕಾರಿಗಳು ರೇಡ್ ಮಾಡಿದ್ರು. ದರ್ಶನ್ ಮತ್ತು ಇದೇ ನಾಗನ ಬ್ಯಾರಕ್ ಅನ್ನ ಪರಿಶೀಲಿಸಿದ್ರು ಇಬ್ಬರು ಸಿಸಿಬಿ ಪೊಲೀಸರು. ಆದ್ರೆ ದರ್ಶನ್ ಮತ್ತು ನಾಗನ ಬ್ಯಾರಕ್ ನಲ್ಲಿ ಏನೂ ಪತ್ತೆಯಾಗದೆ ಅಲ್ಲಿಂದ ವಾಪಸ್ಸಾಗಿದೆ. ಆದ್ರೆ ಸಿಸಿಟಿವಿಯ ಪರಿಶೀಲನೆ ವೇಳೆ ನಾಗ, ದರ್ಶನ್ ಮತ್ತು ಜೈಲು ಸಿಬ್ಬಂದಿಯ ಕಳ್ಳಾಟ ಬಯಲಾಗಿದೆ. ಸಿಸಿಬಿಗಳ ದಾಳಿಯ ಮಾಹಿತಿಯನ್ನ ತಿಳಿದು ನಾಗ ಮತ್ತು ದರ್ಶನ್ ಬ್ಯಾರಕ್ ಅನ್ನ ಕ್ಲೀನ್ ಮಾಡಿಬಿಟ್ಟಿದ್ದಾರೆ ರೇಡ್ಗೂ ಮುಂಚೆನೆ. ಬೆಳಗ್ಗೆ 10:40 ಬ್ಯಾರಕ್ ನಲ್ಲಿದ್ದ ವಸ್ತುಗಳನ್ನೆಲ್ಲ ಹೊತ್ತೊಯ್ದಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಂಜುನಾಥ್. ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ದರ್ಶನ್ ಜೈಲ್ನಲ್ಲಿದ್ದಾರಾ, ನಿಜಕ್ಕೂ ರೆಸಾರ್ಟ್ ನಲ್ಲಿದ್ದಾರಾ ಅನ್ನುವಂತ ಅನುಮಾನ ಬರುವಂತ ಫೋಟೋ ವಿಡಿಯೋಗಳನ್ನ ನೋಡಿದ್ವಿ. ಆದ್ರೆ 2 ದಿನದ ಹಿಂದಷ್ಟೇ ಸಿಸಿಬಿ ಪೊಲೀಸರು ದಾಳಿ ಮಾಡಿದ್ರು. ಅವ್ರ ಕಣ್ಣಿಗೆ ಏನು ಕಾಣ್ಲಿಲ್ವಾ ಅಂತ ಸಹಜ ಪ್ರಶ್ನೆ ಮೂಡುತ್ತೆ. ಹಾಗಿದ್ರೆ ಎಲ್ಲಾ ಕ್ಲೀನ್ ಮಾಡಿದ್ರು, ಕ್ಲಿಯರ್ ಮಾಡಿದ್ರು, ಅವ್ರ ಕಣ್ಣಿಗೆ ಸಿಗದಂತೆ ಅಂತಂದ್ರೆ ಇಲ್ಲಿ ಜೈಲಿನ ಸಿಬ್ಬಂದಿಯ ಸಾಥ್ ದರ್ಶನ್ ಮತ್ತು ವಿಲ್ಸನ್ ಗಾರ್ಡನ್ ನಾಗರಿಗೆ ಇರೋದು ಸ್ಪಷ್ಟ ಆಗ್ತಾ ಇದೆಯಾ ಅಂತ? ಪ್ರತಿಮಾ, ಹೌದು. ಇದು ಈಗಿಂದಲೂ ಕೂಡ, ಈಗಿಂದ ಅಲ್ಲ, ಇದು ಹಿಂದಿನಿಂದಲೂ ಕೂಡ ಇದೇ ರೀತಿಯಾಗಿ ಇತ್ತು. ಅಂದರೆ ದೊಡ್ಡ ದೊಡ್ಡ ರೌಡಿ ಶೀಟರ್ಗಳೇನಿರ್ತಾರೆ ಅವರು ಜೈಲು ಸಿಬ್ಬಂದಿಗಳಿಗೆ ಇಂತಿಷ್ಟು ಹಣವನ್ನು ಕೊಟ್ಕೊಂಡು ಅವರು ಹೇಳಿದಂತೆ ಕೇಳುವಂಥ ನಿಟ್ಟಿನಲ್ಲಿ ಕೂಡ ಇಟ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ದರ್ಶನ್ ಮತ್ತು ವಿಲ್ಸನ್ ಗಾರ್ಡನ್ ನಾಗ ಕೂಡ ಇಟ್ಕೊಂಡಿದ್ದಾರೆ ಅನ್ನೋ ಒಂದು ಆರೋಪ ಈಗ ಕೇಳಿ ಬಂದಿರತಕ್ಕಂಥದ್ದು. ಅಂದರೆ 2 ದಿನಗಳ ಹಿಂದೆ ಸಿಸಿಬಿ ಅಧಿಕಾರಿಗಳು ದಾಳಿಯನ್ನು ಮಾಡ್ತಾರೆ. ದಾಳಿಯನ್ನು ಮಾಡಬೇಕಾದಾಗ ಎಂಟ್ರೆನ್ಸ್ ಅಲ್ಲಿ, ಅಂದರೆ ಏನಲ್ಲಿ ಆ ಒಂದು ದಾಳಿಯ ರೈಡ್ನ ಡೀಟೇಲ್ಸ್ ಅನ್ನು ಕೊಡಬೇಕಾಗುತ್ತೆ. ಆ ವೇಳೆಗೆ 1 ಗಂಟೆಗಳ ಕಾಲ ಅಲ್ಲಿ ಕಾಯಿಸಲಾಗುತ್ತೆ. ಆ ಕಾಯಿಸುವಂಥ ಸಂದರ್ಭ ಇರುತ್ತೆ. ಆ ಸಂದರ್ಭದಲ್ಲಿ ಜೈಲಿನ ಒಳಗಡೆ ಇರ್ತಕ್ಕಂಥ ಸಿಬ್ಬಂದಿಗಳು ಮತ್ತು ಜೈಲಿನ ಕೈದಿಗಳಿಗೆ ಮಾಹಿತಿಗಳನ್ನ ಕೊಡಲಾಗುತ್ತೆ. ಯಾರ್ಯಾರ ಹತ್ರ ಮೊಬೈಲ್ಗಳಿದೆ, ಯಾರ ಹತ್ರ ಏನೇನು ವಸ್ತುಗಳಿದೆ ಅದೆಲ್ಲವನ್ನ ಕೂಡ ಹೈಡ್ ಮಾಡಿಡಿ ಅಂತ ಹೇಳಲಾಗುತ್ತೆ. ಆ ಒಂದು ಹೈಡ್ ಮಾಡಿದ ನಂತರ ಒಳಕ್ಕೆ, ಅಂದರೆ 1 ಗಂಟೆ ನಂತರ ಆದಮೇಲೆ ಒಳಗಡೆ ಸಿಸಿಬಿ ಅಧಿಕಾರಿಗಳನ್ನ ಬಿಟ್ಟಿರ್ತಕ್ಕಂಥ. ಅಂದರೆ ಇವರು 11:30ಕ್ಕೆ ಒಳಗಡೆ ಹೋಗ್ತಾರೆ. ಬ್ಯಾರಕ್ ನಂಬರ್ 10 ಅಂದರೆ ಸ್ಪೆಷಲ್ ಬ್ಯಾರಕ್, ದರ್ಶನ್ಗೆ ಅಂತಲೇ ಸ್ಪೆಷಲ್ ಬ್ಯಾರಕ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ಸ್ಪೆಷಲ್ ಬ್ಯಾರಕ್ಗೆ
CCBಯ ACP ಹೋಗ್ತಾರೆ, ಅಲ್ಲಿ ಹೋಗಿ ಚೆಕ್ ಮಾಡೋ ಸಂದರ್ಭದಲ್ಲಿ ಏನೂ ಇರೋದಿಲ್ಲ. ಅಂದರೆ ಒಂದು ಕರ್ಟನ್ ಮತ್ತು ಜೊತೆಗೆ ದರ್ಶನ ಇರಬೇಕಂತ ಊಟಕ್ಕೆ ಇದ್ದಂಥ ಟೇಬಲ್ಗಳು ಮತ್ತು ಅಲ್ಲಿ ಇರ್ತಕ್ಕಂಥ ನೀರಿನ ಬಾಟ್ಲಿ ಮತ್ತು ಬೆಡ್, ಇಷ್ಟು ಬಿಟ್ಟರೆ ಇನ್ನೇನು ಇರೋದಿಲ್ಲ. ಒಂದಷ್ಟು ಬುಕ್ಗಳು ಇರ್ತಕ್ಕಂಥದ್ದು, ಇಷ್ಟು ಬಿಟ್ಟರೆ ಇನ್ನೇನು ಇರೋದಿಲ್ಲ. CCB ಅಧಿಕಾರಿಗಳಿಗೆ ಅನುಮಾನ ಬರುತ್ತೆ. ನಾಗರ ಸೆಲ್ನಲ್ಲೂ ಕೂಡ ಅದೇ ರೀತಿಯಾಗಿರುತ್ತೆ. ಇಬ್ಬರು ಅಂದರೆ CCB ಅಧಿಕಾರಿಗಳು CCTVಯನ್ನು ಪರಿಶೀಲನೆ ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗ್ತಾರೆ. 10:40 ಅಂದರೆ 10:35ರಿಂದ 40 ಸರಿಸುಮಾರಿಗೆ ಅಲ್ಲಿ CCTVಯನ್ನು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಕಾಟನ್ ಇರುತ್ತೆ, ಅಂದರೆ ಒಂದು ಡಬ್ಬ ಇರುತ್ತೆ. ಆ ಒಂದು ಡಬ್ಬದೊಳಗಡೆ ಎಲ್ಲ ವಸ್ತುಗಳನ್ನು ಹಾಕಿ ಎತ್ಕೊಂಡು ಹೋಗ್ತಕ್ಕಂಥ CCB ಅಧಿಕಾರಿಗಳ ಕಣ್ಣಿಗೆ ಸಿಗುತ್ತೆ. ಅದನ್ನು ಹಿರಿಯ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ಕೊಡ್ತಾರೆ. ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳನ್ನು ಕೇಳುವಂಥ ಸಂದರ್ಭದಲ್ಲಿ ಸರ್ ಇದು ಏನು ಗಾರ್ಬೇಜ್ ಏನಿದೆ, ಈ ಒಂದು ಗಾರ್ಬೇಜನ್ನು ತುಂಬಿಕೊಂಡು ಎತ್ಕೊಂಡು ಹೋಗ್ತಾ ಇರೋದು ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ. ಅಂದರೆ ಆ ಗಾರ್ಬೇಜ್ ನೆಪದಲ್ಲಿ ಇದೆಲ್ಲ ಇವರು ಯೂಸ್ ಮಾಡ್ತಿದ್ದಂಥ ವಸ್ತುಗಳೇನಿದೆ, ಏನಾದರೂ ಮದ್ಯ ಬಾಟ್ಲಿ ಇರ್ಬೋದಾ ಅಥವಾ ಸಿಗರೇಟ್ ಇರ್ಬೋದಾ ಅಥವಾ ಮೊಬೈಲ್ಗಳಿರ್ಬೋದಾ, ಇನ್ನಿತರ ವಸ್ತುಗಳಿರ್ಬೋದಾ, ಇಲ್ಲ ಹೋಟ್ಲಿಂದ ಹೊರಗಡೆ ಊಟ ತರಿಸ್ಕೊಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ, ಆ ಊಟಗಳನ್ನ ಪ್ಯಾಕೆಟ್ಗಳು ಬಂದಿದೆ ಎಲ್ಲವನ್ನ ಕೂಡ ಏನು ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋ ಒಂದು ಅನುಮಾನಗಳು ಬರುತ್ತೆ. ಯಾಕಂದರೆ 11 ಗಂಟೆ 10:40 ಸರಿಸುಮಾರಿಗೆ ಕ್ಲೀನ್ ಮಾಡುವಂಥ ಉದ್ದೇಶ ಏನಿತ್ತು. ಯಾವಾಗಲೂ ಕೂಡ ಕ್ಲೀನ್ ಆಗಬೇಕು ಅಂದರೆ ಬೆಳಗ್ಗೆ 8 ಗಂಟೆಗೆ ಬ್ಯಾರಕ್ಗಳನ್ನು ಕ್ಲೀನ್ ಮಾಡ್ತಾರೆ. 11 ಗಂಟೆ 10:40 ಯಾಕೆ ಕ್ಲೀನ್ ಮಾಡಿರಲಿಲ್ಲ ಅನ್ನೋ ಒಂದು ಅನುಮಾನ ಬಂದಿರತಕ್ಕಂಥ ಸದ್ಯ ಈ ಒಂದು ಮಾಹಿತಿಯನ್ನು ಹಿರಿಯ ಅಧಿಕಾರಿಗಳಿಗೂ ಕೂಡ ಈಗಾಗಲೇ ನಗರ ಪೊಲೀಸ್ ಆಯುಕ್ತರಿಗೂ ಕೂಡ ಕೊಡಲಾಗಿದೆ. ಆ ಒಂದು ಮಾಹಿತಿಯನ್ನು ಏನು ಹೋಮ್ ಮಿನಿಸ್ಟರ್ ಮತ್ತು CMಗೂ ಕೂಡ ತಿಳಿಸಲಾಗಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಮಾಹಿತಿ ಸಿಗ್ತಾ ಇರ್ತಕ್ಕಂಥ. ಒಟ್ಟಾರೆಗೆ ಇದೆಲ್ಲವನ್ನು ನೋಡ್ತಾ ಇದ್ದಾಗ ಪ್ರತಿಮಾ ಜೈಲಿನಲ್ಲಿರ್ತಕ್ಕಂಥ ಸಿಬ್ಬಂದಿಗಳೇ ಇನ್ವಾಲ್ವ್ ಆಗಿದ್ದಾರೆ, ಅಂದರೆ ಕೈದಿಗಳ ಜೊತೆ ಇನ್ವಾಲ್ವ್ ಆಗಿರ್ತಕ್ಕಂಥದ್ದು ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥ ಅಗತ್ಯತೆಗಳನ್ನೆಲ್ಲವನ್ನು ಕೂಡ ಇವರೇ ಒದಗಿಸ್ತಿದಾರ ಅನ್ನೋ ಒಂದು ಅನುಮಾನಗಳು ದಟ್ಟವಾಗಿ ಕಾಡ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.